ಆರಕ್ಷಕ ವ್ಯವಸ್ಥೆಯ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಪತ್ತೆ ಮಾಡುವುದು. ವಿವಿಧ ರೀತಿಯ ಅಪರಾಧಗಳಿದ್ದಾವೆ. ಅದರಲ್ಲಿ ಇವತ್ತು ನಾವು ಪ್ರಮುಖವಾಗಿ ಈ ಮನೆಗಳ್ಳತನ ಪ್ರಕರಣಗಳನ್ನು ನಾವು ವಿಶೇಷವಾದ ಒಂದು ನಗರ ಪೊಲೀಸ್ ಬಗ್ಗೆ ಅದರ ಒಂದು ಪ್ರಯತ್ನದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ವಿಶೇಷ ಕಾರ್ಯಾಚರಣೆ ಮಾಡಿದ್ದಾರೆ. ಪ್ರಮುಖವಾಗಿ ಹಗಲು ಮನೆಗಳ್ಳತನ, ರಾತ್ರಿ ಮನೆಗಳ್ಳತನ ಮತ್ತು ಮನೆಗಳ್ಳತನ ಈ ರೀತಿಯ 3 ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು 65 ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು 65 ಪ್ರಕರಣಗಳನ್ನು ಪತ್ತೆಯಾಗಿದ್ದಾರೆ. 114 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಈ ಬಂಧಿತ ಆರೋಪಿತರುಗಳಿದ್ದಾರೆ. ಒಟ್ಟು 936 ಗ್ರಾಮದ ಚಿನ್ನಾಭರಣಗಳು, 1908 ಗ್ರಾಮ ಆಲ್ಮೋಸ್ಟ್ 2 kg ಸಿಲ್ವರ್ ಆರ್ನಮೆಂಟ್ಸ್, ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯಬಲ್ಸ್ ಕೆಲವು ಆರೋಪಿಗಳಿಂದ ಕರ್ತವ್ಯ ಮಾಡಿರುವ ದವಸ ಧಾನ್ಯಗಳಿರ್ಬೋದು, ವಾಹನಗಳಿರ್ಬೋದು, ಅವರು ಕರ್ತವ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ, ಮೊಬೈಲ್ ಫೋನ್ಸ್ಗಳಿರ್ಬೋದು, ಟೆಲಿವಿಷನ್ಸ್ಗಳಿರ್ಬೋದು. ಈ ರೀತಿ ಒಟ್ಟು 83,43,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ಬ್ರೇಕಪ್ಪನ್ನು ನಾವು ನೋಡಿದಾಗ 65 ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳ್ಳತನ ನೈಟ್ HPTಗಳು 25 ಪ್ರಕರಣ ಪತ್ತೆಯಾಗಿದೆ. ಅದರಲ್ಲಿ 40 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಗಲು ಮನೆಗಳ್ಳತನ 6 ಪ್ರಕರಣಗಳನ್ನು ಭೇದಿಸಿದ್ದಾರೆ. 8 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌಸ್ ಥೆಫ್ಟ್ 5 ಪ್ರಕರಣಗಳನ್ನು ಮತ್ತು 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಲ್ಲದೆ ಇತರೆ ಸಾಧಾರಣ ಕಳ್ಳತನಗಳು ಒಟ್ಟು 29 ಇದ್ದಾರೆ. ಅದರಲ್ಲಿ 61 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ನಾನು ಹೇಳಿದ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆ ಅಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು. ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡುವುದು ಜವಾಬ್ದಾರಿ. ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು, ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ, ಸಾರ್ವಜನಿಕರ ಪಾತ್ರವೂ ಅಷ್ಟೇ ಪ್ರಮುಖವಾಗಿದೆ. ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ. ಈಗ ಒಂದು ಇನ್ಸಿಡೆಂಟಲ್ಲಿ ಇಲ್ಲಿ ಅಶೋಕನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರ ಮನೆಯಲ್ಲಿ ಕಳ್ಳತನ ಆಗುತ್ತೆ. ಅದರಲ್ಲಿ ನಿಯರ್ಲಿ 250 ಗ್ರಾಮ್ ಗೋಲ್ಡ್ ಕಳ್ಳತನ ಆಗಿರುತ್ತೆ. ಲಕ್ಷಾಂತರ ಬೆಲೆ ಬಾಳುವ ಚಿನ್ನಾಭರಣ ಕಳ್ಳತನ ಮಾಡ್ತಾರೆ. ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಗುರುತಾಗಿದ್ದೇನೆಂತಂದರೆ ಅವರ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಕಾರ್ ಚಾಲಕ, ಸೊ ಅವನೇ ಕಳ್ಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ. ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಹೇಳ್ತಾ ಇದ್ದೀವಿ, ಯಾವುದೇ ರೀತಿ ತಾವು ಕೆಲಸಕ್ಕೆ ಕಲಿತ್ಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು, ಕಾರ್ ಚಾಲಕರಾಗ್ಬೋದು, ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಅಂತ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀವಿ ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ಕರೆದು ವಿಚಾರಣೆ ಮಾಡ್ತಾರೆ. ಅವನ ಅಪರಾಧ ಹಿನ್ನೆಲೆ ಇದೆ ಅನ್ನೋದು ಗೊತ್ತಾಗ್ತದೆ. ಒಂದು ವೇಳೆ ಇಲ್ಲ ಅಂತಂದರೆ ಒಂದು ಇಂಟ್ರಾಕ್ಷನ್ ಪೊಲೀಸ್ ಇಂಟ್ರಾಕ್ಷನ್ ಏನಾಗುತ್ತೆ, ಒಂದು ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಪೊಲೀಸರು ಕರೆದಿದ್ರು, ವಿಚಾರಣೆ ಮಾಡಿದ್ರು, ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇಯನೂ ಕಡಿಮೆ ಆಗುತ್ತೆ. ಸೊ ಒಂದು ಬೇಸಿಕ್ ಇದರಿಂದ ಕಲಿಬೇಕಾಗಿದ್ದು ಅಂತಂದರೆ ಯಾರಿಗಾದರೂ ನಾವು ಇದು ಮಾಡಬೇಕಾದ್ರೆ ಒಂದು ಸೇಫ್ಟಿ ಪ್ರಿಕಾಷನ್ ಅಂತಂದರೆ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್. ಈಗ ತಾವು ಯಾರಿಗಾದರೂ ಬಾಡಿಗೆ ಮನೆಗೆ ಕೊಡಬೇಕಾದ್ರು ಅಲ್ಲಿನೂ ಕೂಡ ತಾವು ಯಾರಿಗೆ ನೀಡ್ತಾ ಇದ್ದಾರೆ ಅಲ್ಲಿನೂ ಕೂಡ ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಬೇಕು. ಅಲ್ಲಿನೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಔಟ್ಸೈಡರ್ಸಿಗೆ ತಾವು ಕೊಟ್ಟಿದ್ದೀವಿ ಅವರ ಅಪರಾಧ ಹಿನ್ನೆಲೆ ಏನಾದರೂ ಇದೆಯಾ. ಮತ್ತು ಇನ್ನೊಂದು ಪ್ರಕರಣದಲ್ಲಿ ಏನಾಗಿದೆ ಅಂತಂದರೆ ಇದು ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಇದು ಆಗಿದ್ದು ಚೌಕ್ ಪೊಲೀಸ್ ಸ್ಟೇಷನ್. ಇದರಲ್ಲಿ ಈ ಮನೆಗಳ್ಳತನ ಆಗುತ್ತೆ. ಈ ಮನೆಗಳ್ಳತನ ದೂರದಾರ ಜೊತೆನೇ ಅಪರಾಧಿಗಳು ಬಂದು ಸ್ಟೇಷನ್ ಮೇಲೆ ಒತ್ತಾಯ ಆಗ್ತಾ ಇರ್ತಾರೆ. ಏನು ಪತ್ತೆ ಮಾಡ್ತಾ ಇಲ್ಲ ನೀವು, ಇಷ್ಟು 1 ವಾರ ಆಯಿತು
ಆಲ್ಮೋಸ್ಟ್ ಯಾವುದೇ ಎಫರ್ಟ್ಸ್ ಆಗ್ತಾ ಇಲ್ಲ ಅಥವಾ ಪ್ರೋಗ್ರೆಸ್ ಆಗ್ತಾ ಇಲ್ಲ ಪ್ರಕರಣದಲ್ಲಿ ಅಂತ ಮಾತಾಡಾಗ್ತಾ ಇದೆ. ಆಮೇಲೆ ತನಿಖೆ ಚುರುಕಾಗಿ ನಮಗೆ ದೊರೆತ ವೈಜ್ಞಾನಿಕ ಕೆಲವು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇಲೆ ಅದರಲ್ಲಿ 2 ಜನ ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಇದರಲ್ಲಿ ಏನು ವಿಕ್ಟಿಮ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಯಾವಾಗ ಅವರು ಬಿಸಿ ಇದ್ದಾರೆ ಮತ್ತು ಎಲ್ಲಿ ಮನೆಗೆ ಬಿಟ್ಟು ಹೋದಾಗ ಅದು ಅವರಿಗೆ ನಿಖರವಾದ ಮಾಹಿತಿ ಇರುತ್ತೆ. ಅದೇ ಸಂದರ್ಭದಲ್ಲಿ ಅಪರಾಧ ಮಾಡ್ತಾರೆ. ಶಾರ್ಟ್ ಟೈಮ್ ಇರುತ್ತೆ ವಿಂಡೋ. ಸೊ ನಮಗೆ ಈ ಔಟ್ಸೈಡರ್ಸ್ ಬಂದು ಅಫೆನ್ಸ್ ಮಾಡಬೇಕಾದ್ರೂ ಕೆಲವು ಸಲ ಏನಾಗುತ್ತೆ, ಕೆಲವು ಗುರುಗಳಿರುತ್ತೆ. ಅದ್ರ ಬಗ್ಗೆ ತಮಗೆ ತಿಳಿಸ್ತೀನಿ. ಈ ಒಂದು ಘಟನೆಯಲ್ಲಿ ಯಾರು ವ್ಯಾಲ್ಯೂಬಲ್ಸ್ಗಳನ್ನು ಎಲ್ಲಿಟ್ಟಿದ್ರು ಮತ್ತು ಅವರು ಚಲನವಲನದ ಬಗ್ಗೆ ಕೆಲವು ನೈಬರ್ಸ್ಗೆ ಮತ್ತು ಸಂಬಂಧಿಕರಿಗೆ ಗೊತ್ತಿರುತ್ತೆ. ಇದರಲ್ಲಿ ಒಬ್ಬ ಸಂಬಂಧಿಕ ಯುವಕ ಇದ್ದಾನೆ ಮತ್ತು ನೆರೆಯ ಯುವಕ ಇದ್ದಾನೆ. ಅವರನ್ನು ಕೂಡ ಬಂಧಿಸಿ ಅದರಲ್ಲೂ ಕೂಡ ಸ್ಟೇಷನ್ ಲಿಮಿಟ್ಸ್ ಚೌಕ್ ಪೊಲೀಸ್ ಸ್ಟೇಷನ್. ಮತ್ತು ಇದಲ್ಲದೆ ನಾವು ಪ್ರೊಫೆಷನಲ್ ಅಫೆಂಡರ್ ಅಂದರೆ ರೂಢಿಗತ ಅಪರಾಧಿಗಳು. ಇದರಲ್ಲಿ ಕೆಲವು ಅಪರಾಧಿಗಳು ಅಂತರ್ ಜಿಲ್ಲಾ ಇದ್ದಾರೆ, ಸ್ಥಳೀಯರಿದ್ದಾರೆ ಮತ್ತು ಅಂತಾರಾಜ್ಯ ಈ ರೂಢಿಗತ ಮನೆಗಳತನ ಮಾಡುವಂಥ ಅಪರಾಧಿಗಳನ್ನು ಕೂಡ ನಾವು ಬಂಧಿಸಿದ್ದೀವಿ. ಅದರಲ್ಲಿ ಒಬ್ಬನು ಹನಿ ಸಿಂಗ್ ಅಂತ ಇದ್ದಾನೆ. ಅವನು ಇಲ್ಲಿ ಲೋಕಲ್ ಅಫೆನ್ಸ್ ಮಾಡಿದ್ದಾನೆ, ಗ್ರಾಮೀಣ ಪ್ರದೇಶದಲ್ಲಿ ಅಪರಾಧ ಮಾಡಿದ್ದಾನೆ, ಜಿಲ್ಲೆ ಪ್ರದೇಶದಲ್ಲಿ, ಅದರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲದೆ ಮತ್ತು ಬೇರೆ ಹೊರ ರಾಜ್ಯಗಳಲ್ಲೂ ಅಪರಾಧ ಅಪರಾಧಗಳಿದ್ದಾವೆ. ಅವನ ಒಂದು ಬಂಧನದಿಂದ ಒಟ್ಟು 16 ಪ್ರಕರಣಗಳು ಪತ್ತೆಯಾಗಿದೆ. ಇದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳು ಪತ್ತೆ ಮಾಡಿದ್ದಾರೆ. ಮತ್ತು ಈಗ ಆರಂಭದಲ್ಲಿ ತಮಗೆ ಹೇಳಿದೆ, ಈ ಅಪರಾಧಿಗಳ ಹಿನ್ನೆಲೆ ನಾವು ನೋಡಿದಾಗ 114ರಲ್ಲಿ ಕೆಲವು ಕಾನೂನಿನ ಸಂಘರ್ಷಗಳಾಗಿರುವ ಯುವಕರು ಇದ್ದಾರೆ, ಲೆಸ್ ದ್ಯಾನ್ 18 ಇಯರ್ಸ್ ಇರುವಂಥದ್ದು. ಆಮೇಲೆ ಕೆಲವು ಮಹಿಳೆಯರು ಇದ್ದಾರೆ ಅಪರಾಧ ಮಾಡಿದ್ರಲ್ಲಿ. ಅದರಲ್ಲಿ 2 ನಿದರ್ಶನಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಒಂದು, ಈ ಅಟೆನ್ಷನ್ ಡೈವರ್ಷನ್ ಮಾಡಿ ಕಳ್ಳತನ ಮಾಡುವಂಥದ್ದು. ಅದರಲ್ಲಿ ಸ್ಪೆಷಲಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಹಿಳೆಯರೇ ಕಾಣಲಿಲ್ಲ. ನಮ್ಮ ಬ್ರಹ್ಮಪುರ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಯವರು 3 ಜನ ಮಹಿಳೆಯರನ್ನು ಬಂಧನ ಮಾಡಿದ್ರು. ಅದರಲ್ಲಿ ಬಸ್ಸಲ್ಲಿ ಹತ್ತಬೇಕಾದ್ರೆ ಅಲ್ಲಿ ಕೆಲವರು ಅವರಿಗೆ ಮಾತಾಡೋ ನೆಪದಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಮತ್ತು ಉಳಿದವರು ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪರ್ಸ್ನಿಂದ ಕೆಲವು ವ್ಯಾಲ್ಯೂಬಲ್ಸ್ಗಳನ್ನು ಕದ್ದು ಹೋಗ್ತಿರ್ತಾ ಇದ್ರು. ಅವರೆಲ್ಲ ಬಂಧಿಸಿದ್ದಾರೆ. ಅದಲ್ಲದೆ MB ನಗರ ಪೊಲೀಸ್ ಸ್ಟೇಷನಲ್ಲಿ ಇನ್ನೊಬ್ಬ ಓರ್ವ ಮಹಿಳೆಯನ್ನು ಬಂಧನ ಮಾಡಿದ್ದಾರೆ. ಇದರಲ್ಲಿ ಮನೆ ತೆಗೆದಾಗಲೇ ಈಗೇನಾಗುತ್ತೆ, ನಾವು ಮನೆ ಕೆಲಸ ಮಾಡಬೇಕಾದ್ರೆ ಮನೆ ಓಪನ್ ಇಟ್ಟು ಯಾವುದೋ ಒಂದು ಕಾರ್ನರಲ್ಲಿ ಅಥವಾ ಯಾವುದೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಬೇರೆಯವರು ಪರಿಚಯ ಮಾಡ್ಕೊಳ್ಳೋ ರೀತಿಯಲ್ಲಿ ಮನೆ ಎದುರಾಗ್ತಾರೆ. ಒಂದು ವೇಳೆ ಯಾರು ಅವರಿಗೆ ಗಮನಿಸಲಿಲ್ಲ ಅಂತಂದರೆ ಅಲ್ಲಿ ಕಳ್ಳತನ ಮಾಡ್ತಾರೆ. ಸೊ ಆ ರೀತಿಯೂ ಕೂಡ ಕೆಲವು ಅಪರಾಧಗಳು ಘಟಿಸಿದ್ದು. ಅಂತಲ್ಲಿ ಕೂಡ ನಮ್ಮ ಅಧಿಕಾರಿಗಳು ದೊರೆತ ಸಾಕ್ಷ್ಯಗಳ ಮೇಲೆ ಪತ್ತೆ ಮಾಡ್ತಾರೆ. ಈಗ ನಾನು ಆರಂಭದಲ್ಲಿ ಹೇಳಿದೆ, ಪ್ರಿವೆನ್ಷನ್ ತುಂಬ ಪ್ರಮುಖ.